ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಬಿಎಂಟಿಸಿ ಬಸ್ ಚಕ್ರಕ್ಕೆ ಸಿಲುಕಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ನಡೆದಿರುವ ದುರ್ಘಟನೆ ಇದು. ತಾಯಿ ಜೊತೆ ಶಾಲೆಗೆ ಹೋಗುವಾಗ ನಡೆದಿರೋ ಘಟನೆ. 11 ವರ್ಷದ ತನ್ವಿ ಕೃಷ್ಣ ಮೃತವಾಗಿರೋ ಬಾಲಕಿ ಮಿಲೇನಿಯಂ ಶಾಲೆಯಲ್ಲಿ 5ನೇ ಕ್ಲಾಸ್ ಓದ್ತಾ ಇದ್ರು. ಇಬ್ಬರು ಮಕ್ಕಳನ್ನ ಶಾಲೆಗೆ ತಾಯಿ ಹರ್ಷಿತಾ ಕರ್ಕೊಂಡು ಹೋಗ್ತಾ ಇದ್ರು. ಬೈಕ್ ಸ್ಕಿಡ್ ಆಗಿ ಬಿದ್ದು ಬಸ್ ಚಕ್ರದಡಿ ಸಿಲುಕಿದ್ದಾರೆ ಬಾಲಕಿ. ಬಸ್ ಚಕ್ರಕ್ಕೆ ಸಿಲುಕಿ ಬಾಲಕಿಯ ತಲೆ ನಜ್ಜುಗುಜ್ಜಾಗಿದೆ. ಮಗು ಬೀಳ್ತಾ ಇದ್ದಂತೆ ಕಿರ್ಚಾಡ್ಬಿಟ್ರು ತಾಯಿ. ಕೂಗಿದ್ರು ಕೂಡ ತಕ್ಷಣ ಬಸ್ ನಿಲ್ಲಿಸಿದ ಬಿಎಂಟಿಸಿ ಚಾಲಕ 200 ಮೀಟರ್ ದೂರಕ್ಕೆ ಹೋಗಿ ಬಸ್ಸನ್ನು ಸ್ಟಾಪ್ ಮಾಡಿದ್ದಾನೆ. ತಾಯಿ ಕಣ್ಣೆದ್ರೆ ಮಗಳು ವಿಲ್ವಿಲ್ಲ ಅಂತ ಒದ್ದಾಡಿ ಸಾವನ್ನಪ್ಪಿದ್ದಾಳೆ. ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮೊನ್ನೆ ಮಂಡ್ಯದಲ್ಲಿ ಇಂಥದ್ದೇ ಘಟನೆ ನೋಡಿದ್ವಿ. ಅಯ್ಯೋ ರಾಮ, ಯಾಕೆ ಇತ್ತೀಚೆಗೆ ಕಳೆದ 3 ದಿನಗಳಲ್ಲಿ ದಿನಕ್ಕೊಬ್ಬೊಬ್ರನ್ನ ಬಲಿ ಪಡೆದುಕೊಳ್ತಾ ಇದೆ ಈ ಬಸ್ನವರು. ದಿನಕ್ಕೊಬ್ಬೊಬ್ರನ್ನ. ನೆನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರು, ಇವತ್ತು ಯಲಹಂಕದಲ್ಲಿ ಇನ್ನೊಬ್ರು, ಮೊನ್ನೆ ಒಬ್ರು. ಯಾಕೆ ಈ ರೀತಿಯ ಬೇಜವಾಬ್ದಾರಿ? ಯಪ್ಪ, ತಾಯಿಯ ಪರಿಸ್ಥಿತಿ ಹೆಂಗಿರುತ್ತ್ರಿ? ತನ್ನ ಸ್ವಂತ ಮಗಳು ತನ್ನ ಕಣ್ಣೆದ್ರೆ ಈ ರೀತಿಯಾಗಿ ಸಾವನ್ನಪ್ತಾಳೆ ಅಂದ್ರೆ ಹೆಂಗಿರುತ್ತೆ? ಅಮ್ಮನೇ ಕರ್ಕೊಂಡೋಗಿ ಮಕ್ಳನ್ನ ಸ್ಕೂಲಿಗೆ ಬಿಡ್ತಾ ಇರ್ತಾಳೆ. ಬೈಕಿಗೆ ಬಸ್ ಟಚ್ ಆಗಿದೆ ಅಂತ ಕಾಣುತ್ತೆ. ಈ ಬಸ್ನವರು ಮುಖದ ಮೇಲೆ ಕಣ್ಣಿಡ್ಕೊಂಡಿರ್ತೀರಾ ಅಥವಾ ಏನ್ ಮಾಡ್ತೀರಾ ಅಂತ ಗೊತ್ತಾಗ್ತಲ್ಲ. ಈ ಪ್ರಮಾಣದಲ್ಲಿ ಬೇಜವಾಬ್ದಾರಿತನ ಯಾಕೆ? ನೀವೀಗ ಅಂತ ಅರ್ಜೆಂಟ್ ಕೆಲಸ ಏನಿರುತ್ತೆ? ನಿಮ್ ಕೆಲಸನೇ ಬಸ್ ಡ್ರೈವಿಂಗ್ ಮಾಡೋದಲ್ವಾ? ಯಾಕೆ ಈ ರೀತಿಯ ವಿಪರೀತ ಬೇಜವಾಬ್ದಾರಿತನ ಅರ್ಥ ಆಗ್ತಾ ಇಲ್ಲ. ಮೋರ್ ಡೀಟೇಲ್ಸ್ ಆಗಿ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ದಿನಕ್ಕೊಬ್ಬೊಬ್ರು ನಂಗೆ ಕಳೆದ 3 ದಿನದಲ್ಲಿ ನೋಡಿದ್ರೆ 3ನೇ ಬಲಿ ಬೆಂಗಳೂರಿನಲ್ಲಿ. ಯಾಕೆ ಇಂಥ ವಿಪರೀತ ಬೇಜವಾಬ್ದಾರಿತನ? ಯಾಕೆ ಕೇಳೋರು ಯಾರು ಇಲ್ವಾ? ಯಾಕೆ ಹಿಂಗಾಗ್ತದೆ ಬಿಎಂಟಿಸಿ ವಿಚಾರದಲ್ಲಿ ಅಂತ? ವಿಜಯ, 3 ದಿನಗಳಲ್ಲಿ 3 ಸಾವಲ್ಲ, ಆಲ್ಮೋಸ್ಟ್ 1 ವಾರದ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಬರೋಬ್ಬರಿ ಇದು 8ನೇ ಸಾವು ಬೆಂಗಳೂರಿನ ಆಗಿರುವಂತ ಬಿಎಂಟಿಸಿ ಅಪಘಾತದಿಂದ. ಈಗ ಇವತ್ತು ಕೂಡ ನಿನ್ನೆ ಕೂಡ ನೋಡಿದ್ವಿ, ಒಂದು ಜಯನಗರದಲ್ಲಿ ವೃದ್ಧ 61 ವರ್ಷದ ವೃದ್ಧವನ್ನು ಕೂಡ ಮುನ್ನಡೆ ಚಕ್ರದಿಂದ ಹತ್ತಿಸ್ಕೊಂಡು ಹೋಗಿರುವಂತ ಘಟನೆ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ 8:20 ಸುಮಾರಿಗೆ ಶಾಲೆಗೆ ಹೋಗ್ತಿದ್ದಂತ 10 ವರ್ಷದ ಬಾಲಕಿ ಏನಿದೆ ಆಕೆಯ ಮೇಲೆ ಒಂದು ಬಿಎಂಟಿಸಿ ಬಸ್ ಕೂಡ ಹರಿದು ಇಮಿಡಿಯೇಟ್ ಆಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತ ಘಟನೆ ಯಲಹಂಕ ಬಳಿ ಇರುವಂತ ಕೋಗಿಲು ಕ್ರಾಸ್ ಬಳಿ ನಡೆದಿರುವಂತದ್ದು. ಇವತ್ತು ಬೆಳಗ್ಗೆ 8:20ಕ್ಕೆ ಸುಮಾರಿಗೆ ತನ್ನ ತಾಯಿ ಜೊತೆ 2 ಹೆಣ್ಮಕ್ಳು ಇರ್ತಾರೆ. ಒಂದು 10 ವರ್ಷದ ಮಗು ಆದ್ರೆ ಇನ್ನೊಂದು 6 ವರ್ಷದ ಮಗು. ಇಬ್ರು ಕೂಡ ತಾಯಿ ಸ್ಕೂಲ್ಗೆ ಬಿಡ್ಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆ ಹೋಗುವಂತ ಸಂದರ್ಭದಲ್ಲಿ ಇಲ್ಲಿ ರೋಡ್ ಸೈಡ್ ಪೂರಾ ಒಂದು ಕೇಬಲ್ ಅಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗುಂಡಿಯನ್ನು ಕೂಡ ತೋಡಲಾಗಿತ್ತು, ಬ್ಯಾರಿಕೇಡ್ ಕೂಡ ಹಾಕ್ಲಾಗಿದೆ. ತುಂಬಾ ಕಂಜೆಸ್ಟೆಡ್ ರೋಡ್ ಇದು. ಆದ್ರೂ ಕೂಡ ಬೆಳಗ್ಗೆ ಅಷ್ಟು ಟ್ರಾಫಿಕ್ ಇರೋದಿಲ್ಲ. ಅಲ್ಲೂ ಕೂಡ 40 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇದ್ರು. ಯಾವಾಗ ಸೈಡ್ ಅಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬಸ್ನ ಲೆಫ್ಟ್ ಸೈಡ್ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇರುವಂತದ್ದು, ಬಸ್ಗೆ ಟಚ್ ಆಗಿ ಮುಂದೆ ಬಿದ್ದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆ ತಾಯಿ ಕಿರ್ಚ್ಕೊಂತಾಳೆ, ನನ್ನ ಮಗು ಕೆಳಗಡೆ ಬಿದ್ದಿದೆ ಅಂತ. ಬಟ್ ಆ ಟ್ರಾಫಿಕ್ ನಲ್ಲಿ ಒಂದು ಕೂಗಾಟ ಏನಿದೆ ಅದು ಡ್ರೈವರ್ಗೆ ಕೇಳಿಸಿರೋದಿಲ್ಲ. ಹೀಗಾಗಿ ಅವ್ನು ಹಿಂದೆಡೆ ಚಕ್ರ ಏನಿದೆ ಬಸ್ನ ಹಿಂಭಾಗದ ಚಕ್ರದಲ್ಲಿ ಮಗು ಸಿಗಾಕೊಳ್ಳುತ್ತೆ. ನೇರವಾಗಿ ಮಗುವಿನ ತಲೆಯ ಮೇಲೆ ಈ ಒಂದು ಆ ಬಸ್ ಹರಿದಿದೆ. ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಸ್ಥಳೀಯರು ಕೂಡ ಎಲ್ಲರೂ ಓಡ್ ಬಂತಾರೆ. ಜೊತೆಗೆ 6 ವರ್ಷದ ಮಗು ಮತ್ತೊಂದು ಏನಿತ್ತು, ಆ ಮಗು ಕೂಡ ಸಣ್ಣ ಪುಟ್ಟ ಅಂದ್ರೆ ಆ ಮಗು ರೈಟ್ ಸೈಡ್ ಬಿತ್ತು ಅಂದ್ರೆ ತಾಯಿ ಮಗು ಇನ್ನ ಚಿಕ್ಕ ಮಗು ಏನಿದೆ ಅದು ಲೆಫ್ಟ್ ಸೈಡ್ ಬೀಳ್ತಾರೆ. ಹೀಗಾಗಿ ಇನ್ನೊಂದು ಮಗು ಕೂಡ ತಲೆಗೆ ಹಾಗೂ ಕೈಗೆ ಸಾಕಷ್ಟು ಗಾಯಗಳಾಗಿರುತ್ತೆ. ಸ್ಥಳೀಯರು ಬಂದು ಕೂಡ ನೀರನ್ನ ಕುಡಿಸಿ ತಾಯಿಗೆ ಸಮಾಧಾನವನ್ನ ಮಾಡ್ತಾರೆ. ಆದ್ರೆ ಎದುರುಗಡೆನೆ ಇಷ್ಟು ವರ್ಷ ಸಾಕಿ ಸಲಗಿದಂತ 10 ವರ್ಷದ ಮಗು ಈ ರೀತಿಯಾದಂತ ಭೀಕರವಾಗಿ ಸಾವನ್ನಪ್ಪಿದ್ದು ಕೂಡ ನಿಜಕ್ಕೂ ನೋಡಿದವ್ರಿಗೂ ಕೂಡ ಎಂತರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಆ ಮಟ್ಟದ ಕೃತಿ ಆಗಿದೆ. ಜೊತೆಗೆ ಈಗಾಗಲೇ ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸಾಕಷ್ಟು ಇದೇ ರೀತಿಯಾದಂತ ಬಿಎಂಟಿಸಿ ಏನ್ ಬಸ್ನ ಅವಘಡದಿಂದಾಗಿ ಅಪಘಾತಗಳು, ಸಾವು ನೋವುಗಳು ಕೂಡ ಹೆಚ್ಚಾಗ್ತದೆ. ಬರೋಬ್ಬರಿ 7 ದಿನ ಒಳಗಡೆ ಒಟ್ಟು 8ನೇ ಸಾವು ಇವತ್ತು ಬಿಎಂಟಿಸಿಗೆ ಆಗ್ತಿರುವಂತು. ಹೀಗಾಗಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಕಪ್ಪಿಚುಕ್ಕಿ ಆಗಿದೆ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಅಲ್ಲಿ ಹಿಂದೆ ಬರುವಂತ ಸಂದರ್ಭದಲ್ಲಿ ಆಗಿರೋದು ಅದೇ ಹಿಂಬದಿ ಚಕ್ರ ಹರಿದಿರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಬಿಎಂಟಿಸಿ ತಪ್ಪಿದ್ಯಾ, ಚಾಲಕನ ತಪ್ಪಿದ್ಯಾ ಅಥವಾ ಲೆಫ್ಟ್ ಸೈಡ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ತಾಯಿ ಏನಾದ್ರೂ ಕಿಡ್ಡಾಗಿ ಕೆಳಗಡೆ ಬಿದ್ದಿದ್ದಾಳೆ. ಸದ್ಯ ಪೊಲೀಸರು, ಯಲಹಂಕ ಸಂಚಾರ ಪೊಲೀಸರು ಕೂಡ ಘಟನೆಗೆ ಆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ್ರು. ಬಿಎಂಟಿಸಿ ಬಸ್ ನಲ್ಲಿ ಕೂಡ ಸೀಸ್ ಮಾಡಿದ್ದಾರೆ, ಚಾಲಕನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಎಂಕ್ವೈರಿನೂ ಕೂಡ ನಡೆಸ್ತಾ ಇದ್ದಾರೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.